ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 26, 27, 28, 29 ಮತ್ತು 30ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 26. ಮುಕ್ತ ಸಂಯೋನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ ಸಿದ್ಧೋರ್ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ಇದರ ಅನುವಾದ: ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ಮಿಥ್ಯಾ ಅಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಇದರ ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿರುವವನು ಯಾವಾಗಲೂ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರಿದವನಾಗಿರುತ್ತಾನೆ. ಅವನಿಗೆ ವಹಿಸಿದಂತಹ ಕೆಲಸದಿಂದ ಅವನು ಯಾವ ಫಲವನ್ನು ನಿರೀಕ್ಷಿಸುವುದಿಲ್ಲ, ಏಕೆಂದರೆ ಅವನು ಮಿಥ್ಯಾ ಅಹಂಕಾರ ಮತ್ತು ಗರ್ವಗಳನ್ನು ಮೀರಿದವನು. ಆದರೂ ಅವನು ಅಂತಹ ಕೆಲಸವು ಮುಗಿಯುವವರೆಗೆ ಯಾವಾಗಲೂ ಉತ್ಸಾಹಿಯಾಗಿಯೇ ಇರುತ್ತಾನೆ. ಅವನು ಕೈಗೊಂಡಂತಹ ಕಾರ್ಯದ ನೋವನ್ನು ಕುರಿತು ಚಿಂತಿಸುವುದಿಲ್ಲ, ಯಾವಾಗಲೂ ಉತ್ಸಾಹದಿಂದಾನೇ ಇರುತ್ತಾನೆ. ಜಯಾಪಜಯಗಳನ್ನು ಲಕ್ಷ್ಯ ಮಾಡುವುದಿಲ್ಲ, ನೋವು ನಲಿವುಗಳಲ್ಲಿ ಸಮಚಿತ್ತನಾಗಿರುತ್ತಾನೆ. ಇಂತಹ ಕೆಲಸಗಾರನು ಸಾತ್ವಿಕ ಗುಣದಲ್ಲಿ ನೆಲೆಯಾಗಿರುತ್ತಾನೆ. ಶ್ಲೋಕ 27. ರಾಗಿ ಕರ್ಮ ಫಲ ಪ್ರೇಪ್ಸುರ್ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕ್ಯಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ಇದರ ಅನುವಾದ: ಕರ್ಮ ಮತ್ತು ಕರ್ಮಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಮತ್ತು ಲೋಭಿಯಾಗಿರುತ್ತಾನೆ, ಸದಾ ಅಸೂಯಪರನಾಗಿರುತ್ತಾನೆ, ಅಶುಚಿಯಾಗಿರುತ್ತಾನೆ, ಸುಖ ದುಃಖಗಳಿಂದ ವಿಚಲಿತನಾಗಿರುತ್ತಾನೆ. ಇಂತಹ ಕರ್ತಾರನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಇದರ ಭಾವಾರ್ಥ: ಪ್ರಾಪಂಚಿಕತೆ, ಮನೆ, ಹೆಂಡತಿ, ಮಕ್ಕಳು ಇವರಲ್ಲಿ ಅತಿಮೋಹದ ಕಾರಣದಿಂದಾಗಿ ಒಂದು ಬಗೆಯ ಕರ್ಮಕ್ಕೆ ಅಥವಾ ಫಲಕ್ಕೆ ಮನುಷ್ಯನು ಅಂಟಿಕೊಂಡಿರುತ್ತಾನೆ. ಇಂತಹ ಮನುಷ್ಯನಿಗೆ ಬದುಕಿನಲ್ಲಿ ಮೇಲೇರಬೇಕೆಂಬ ಅಪೇಕ್ಷೆ ಏನೂ ಇರುವುದಿಲ್ಲ. ಈ ಜಗತ್ತನ್ನು ಐಹಿಕವಾಗಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಮಾಡಿಕೊಳ್ಳುವುದೇ ಅವನ ಕಾಳಜಿ. ಸಾಮಾನ್ಯವಾಗಿ ಮನುಷ್ಯನಿಗೆ ದುರಾಸೆ ಅನ್ನೋದು ಇರುತ್ತೆ. ತಾನು ಗಳಿಸಿದ ಆಸ್ತಿ ಎಲ್ಲವೂ ಕೂಡ ಶಾಶ್ವತ ಎಂದು, ಕಳೆದು ಹೋಗುವುದಿಲ್ಲ ಎಂದು ಅವನು ಭಾವಿಸುತ್ತಾನೆ. ಇಂತಹ ಮನುಷ್ಯನಿಗೆ ಇತರರನ್ನು ಕಂಡರೆ ಅಸೂಯೆ ಪಡುತ್ತಾನೆ. ಇಂದ್ರಿಯಗಳ ಸುಖಕ್ಕಾಗಿ ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡಲು ಅವನು ಸದಾ ಸಿದ್ಧನಾಗಿ ಇರುತ್ತಾನೆ. ಆದ್ದರಿಂದ ಇಂತಹ ಮನುಷ್ಯನು ಅಶುಚಿಯಾಗಿರುತ್ತಾನೆ. ತನ್ನ ಸಂಪಾದನೆ ಪರಿಶುದ್ಧವೇ ಅಲ್ಲವೇ ಎನ್ನುವ ಯೋಚನೆಯೇ ಅವನಿಗೆ ಇರುವುದಿಲ್ಲ. ತನ್ನ ಕೆಲಸವು ಯಶಸ್ವಿಯಾದರೆ ಅವನಿಗೆ ಬಹಳ ಖುಷಿ, ತನ್ನ ಕೆಲಸದಲ್ಲಿ ಅಪಜಯವಾದರೆ ತುಂಬ ದುಃಖ ಪಡುತ್ತಾನೆ. ಹೀಗೆ ಕರ್ಮ ಮಾಡುವವನದು ರಾಜಸ ಸ್ವಭಾವದಿಂದ ಇರುತ್ತಾನೆ. ಶ್ಲೋಕ 28. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಟೋ ನೈಷ್ಕೃತಿಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಇದರ ಅನುವಾದ: ಧರ್ಮಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆಂದು ಕರೆಯುತ್ತಾರೆ. ಇದರ ಭಾವಾರ್ಥ: ಧರ್ಮಗ್ರಂಥಗಳ ಆದೇಶಗಳಲ್ಲಿ ಯಾವ ಬಗೆಯ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಬಗೆಯ ಕೆಲಸವನ್ನು ಮಾಡಬಾರದು ಎನ್ನುವುದನ್ನು ಕಾಣುತ್ತೇವೆ. ಈ ಆದೇಶಗಳಿಗೆ ಲಕ್ಷ್ಯ ಮಾಡದವರು ಮಾಡಬಾರದ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಇಂತಹವರು ಸಾಮಾನ್ಯವಾಗಿ ಪ್ರಾಪಂಚಿಕ ಮನೋಧರ್ಮದವರಾಗಿರುತ್ತಾರೆ. ಅವರು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾರೆ, ಧರ್ಮಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಮಾಡುವುದಿಲ್ಲ. ಇಂತಹ ಕರ್ತರು ಅಷ್ಟೇನೂ ಮೃದುವಾಗಿ ಇರುವುದಿಲ್ಲ. ಸಾಮಾನ್ಯವಾಗಿ ಅವರು ಉಪಾಯಗಾರರಾಗಿರುತ್ತಾರೆ ಮತ್ತು ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣರಾಗಿ ಇರುತ್ತಾರೆ. ಅವರು ಬಹು ಸೋಮಾರಿಗಳಾಗಿರುತ್ತಾರೆ. ತಾವು ಮಾಡಬೇಕಾದ ಕರ್ತವ್ಯ ಇದ್ದರೂ ಕೂಡ ಅದನ್ನು ಸರಿಯಾಗಿ ಮಾಡುವುದಿಲ್ಲ ಮತ್ತು ಮುಂದೆ ಮಾಡಲೆಂದು ಇಷ್ಟಪಡುತ್ತಾರೆ. ಆದ್ದರಿಂದ ಅವರು ಖಿನ್ನರಾಗಿ ಕಾಣುತ್ತಾರೆ. ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುತ್ತಾರೆ.
ಒಂದು ಗಂಟೆಯಲ್ಲಿ ಮಾಡಬಹುದಾದ ಕೆಲಸವನ್ನು ವರ್ಷಾನುಗಟ್ಟಲೆ ಸಾಗಿಸುತ್ತಾ ಮಾಡುತ್ತಾ ಎಳೆಯುತ್ತಾ ಇರುತ್ತಾರೆ. ಇಂತಹ ಕರ್ತರು ತಾಮಸ ಗುಣದವರು ಆಗಿರುತ್ತಾರೆ. ಶ್ಲೋಕ 29. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಇದರ ಅನುವಾದ: ಓ ಧನಂಜಯನೇ, ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾದ ಬೇರೆ ಬೇರೆ ಬಗೆಗಳ ತಿಳುವಳಿಕೆಯು ಮತ್ತು ದೃಢ ಸಂಕಲ್ಪದ ವಿಷಯವನ್ನು ವಿವರವಾಗಿ ಹೇಳುತ್ತೇನೆ, ದಯವಿಟ್ಟು ಕೇಳಿಸಿಕೊ. ಇದರ ಭಾವಾರ್ಥ: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವುಗಳನ್ನು ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ 3 ವಿಭಾಗಗಳಲ್ಲಿ ವಿವರಿಸಲಾಗಿದೆ. ಇದೇ ರೀತಿಯಲ್ಲಿ ಪ್ರಭುವ ಕರ್ತನ ಬುದ್ಧಿ ಮತ್ತು ದೃಢ ಸಂಕಲ್ಪಗಳನ್ನು ವಿವರಿಸುತ್ತಿದ್ದಾನೆ. ಶ್ಲೋಕ 30. ಪ್ರವೃತ್ತಿಂ ಚ ನಿವೃತ್ತಂ ಚ ಕಾರ್ಯಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾವೇತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕಿ. ಇದರ ಅನುವಾದ: ಓ ಪಾರ್ಥನೇ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವಂಥ ಬುದ್ಧಿಯು ಸಾತ್ವಿಕ ಗುಣದಲ್ಲಿ ಇರುತ್ತದೆ. ಇದರ ಭಾವಾರ್ಥ: ಧರ್ಮಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದಕ್ಕೆ ಪ್ರವೃತ್ತಿ ಎಂದು ಹೆಸರು. ಹೀಗೆಂದರೆ ಯೋಗ್ಯವಾದ ಕೆಲಸಗಳನ್ನು ಮಾಡುವುದು. ಹೀಗೆ ಆದೇಶಿಸಲ್ಪಡದಂಥ ಕಾರ್ಯಗಳನ್ನು ಮಾಡಬಾರದು. ಧರ್ಮಗ್ರಂಥಗಳ ಆದೇಶಗಳನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಬುದ್ಧಿಶಕ್ತಿಯಿಂದ ತಾರತಮ್ಯ ಮಾಡುವ ತಿಳುವಳಿಕೆಯು ಸಾತ್ವಿಕ ಗುಣಕ್ಕೆ ಸೇರಿದ್ದು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.